ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಅಂದರೆ ಅಷ್ಟಕ್ಕಷ್ಟೇ ಅಂತಿದ್ರು. ಆದರೆ ಇವತ್ತು ಭಾರತದ ಸಿನಿಮಾ ರಂಗದಲ್ಲೇ ಕನ್ನಡ ಸಿನಿಮಾಗಳ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. KGF, ಕಾಂತಾರದಂತಹ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿರೋದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಕೆಲವೊಂದು ಅಪ್ಪಟ ಕನ್ನಡ ಸಿನಿಮಾಗಳು ಅಂತ ಏನಿರ್ತಾವೆ ಅವು ಕನ್ನಡಿಗರ ಜೀವ. ಅಂತಹ ಒಂದು ಸಿನಿಮಾ ಕಾಟೇರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡಿ ಕಥೆನ ಆಯ್ಕೆ ಮಾಡ್ಕೋತಾರೆ. ಅವರ ಸಿನಿಮಾಗಳಲ್ಲಿ ಒಂದು ಹೊಸ ಸೊಗಡಿರುತ್ತೆ, ಕರ್ನಾಟಕದ ತಾಕತ್ತನ್ನು ಪರಿಚಯಿಸೋ ಒಂದು ಬಲ ಇರುತ್ತೆ. ಅಂಥದ್ದೇ ಒಂದು ಸಿನಿಮಾ ಕಾಟೇರ ಅಂದರೆ ಖಂಡಿತ ತಪ್ಪಾಗಲಾರ್ದು. ಈ ಹಿಂದಿನ ಕೆಲವು ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಕಾಟೇರಾಗೆ ಸಿಕ್ಕಾಬಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ. ಹಾಗೆ ಕಾಟೇರದ ಪ್ರೋಮೋ ಸಹ ಅಷ್ಟೇ ಮಜಬೂತಾಗಿ ಮೂಡಿ ಬಂದಿದೆ. ಮೇಲ್ನೋಟಕ್ಕೆ ಸಿನಿಮಾ ಪಿರಿಯಾಡಿಕ್ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಮಾಸ್ ದೃಶ್ಯಗಳಿಗಂತೂ ಕೊರತೆನೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಅವರ ಅಭಿಮಾನಿಗಳಿಗೆ ಗೊತ್ತಾಗಿದೆ. ಅದರಲ್ಲೂ ಸಿನಿಮಾದ ಒಂದೊಂದು ಹಾಡುಗಳು ಈಗಾಗಲೇ ಜನರ ಮನಸ್ಸನ್ನ ಗೆದ್ದು ಬಿಟ್ಟಿದೆ. ಚಿತ್ರದಲ್ಲಿ ದರ್ಶನ್ ತೂಗುದೀಪ್ ಅವರ ಜೊತೆ ಮಾಲಾಶ್ರೀ ಹಾಗೂ ಕೋಟಿ ನಿರ್ಮಾಪಕ ರಾಮು ಅವರ ಪುತ್ರಿ ಆರಾಧನಾ ರಾಮ್ ನಡೆಸ್ತಾ ಇರೋದು ಮತ್ತೊಂದು ಪ್ಲಸ್ ಪಾಯಿಂಟ್. ಇವರ ಜೊತೆಗೆ ಕುಮಾರ್ ಗೋವಿಂದ್, ಬಿರಾದಾರ್, ಮಾಸ್ಟರ್ ರೋಹಿತ್, ಜಗಪತಿ ಬಾಬು ಮತ್ತು ಶ್ರುತಿ ಅವರು ಸಹ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈಗಂತೂ ದೊಡ್ಡ ದೊಡ್ಡ ಹೀರೋಗಳಿಗೆ ನಮ್ಮ ಸಿನಿಮಾ ಇಡೀ ಇಂಡಿಯಾದಲ್ಲಿ ರಿಲೀಸ್ ಆಗಬೇಕು, ಹೊರ ದೇಶದಲ್ಲಿ ರಿಲೀಸ್ ಆಗಬೇಕು, ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರಬೇಕು, ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡೋ ಟೈಮಲ್ಲಿ ದರ್ಶನ್ ಮಾತ್ರ ನಾನು ಅಪ್ಪಟ ಕನ್ನಡದ ಸಿನಿಮಾಗಳನ್ನೇ ಮಾಡ್ಕೊಂಡು ಹೋಗ್ತೀನಿ, ಕನ್ನಡಿಗರ ಮನಸ್ಸನ್ನು ಗೆದ್ದರೆ ಸಾಕು ಅಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಂಡು ಜನರನ್ನು ಮನರಂಜಿಸ್ತಾ ಇದ್ದಾರೆ. ಅವರ ಫ್ಯಾನ್ಸ್ ದಿಲ್ ಖುಷ್ ಆಗಿದ್ದಾರೆ. ಕಾಟೇರ ಸಿನಿಮಾ ಕನ್ನಡಿಗರ ಹೆಮ್ಮೆಯ ಚಿತ್ರ. ಈ ಸಿನಿಮಾ ಹಿಟ್ ಆದರೆ ಕನ್ನಡ ಗೆದ್ದಂತೆ, ಕನ್ನಡ ಚಿತ್ರರಂಗ ಗೆದ್ದ ಹಾಗೆ. ಯಾಕಂದರೆ ಅಪ್ಪಟ ಕನ್ನಡದ ಸಿನಿಮಾಗಳು ಕನ್ನಡದಲ್ಲೇ ರಿಲೀಸ್ ಆಗಿ, ಮೂಲ ಭಾಷೆಯಲ್ಲೇ ರಿಲೀಸ್ ಆಗಿ ಇಡೀ ಜಗತ್ತನ್ನು ತಲುಪಿದ್ರೆ ಅದರ ಮಜಾನೇ ಬೇರೆ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ. ಈ ಹಿಂದೆ ಕಾಂತಾರ ಸಹ ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿ ನಂತರ ಅದರ ತಾಕತ್ತನ್ನು ಇಡೀ ಜಗತ್ತಿಗೆ ತೋರಿಸಿತ್ತು. ಹಾಗೆ ಕಾಟೇರ ಸಹ ಕರ್ನಾಟಕದಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿ ಇಡೀ ಜಗತ್ತನ್ನು ತಲುಪಲಿ ಅನ್ನೋದು ಸ್ಪೀಡ್ ಪ್ಲಸ್ ಕರ್ನಾಟಕದ ಆಶಯ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸ್ಪೀಡ್ ಪ್ಲಸ್ ಕರ್ನಾಟಕ.